ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯವರಿಗೆ 2025ರಲ್ಲಿ ಶನಿಯ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ. ನಿಮಗೆ ಯಾವ ಸಾಡೆ ಸಾತಿ ಬಂದರೂ ಕೂಡ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಪ್ರತಿಯೊಬ್ಬರಿಗೂ ಮೇಷರಾಶಿಯವರಿಗೆ ಶನಿ ಕಾಟ ಕೊಡಲ್ಲ. ತುಂಬಾ ಭಯ ಆಗ್ತಾ ಇದೆ ಏನು ಮಾಡ್ಲಿ ಅಂತ. ಅಂದ್ರೆ ಶನಿ ಅನ್ನೋ ಹೆಸರು ಕೇಳಿದ ತಕ್ಷಣ ಹೆದರು ಬಿಡ್ತೇವೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಇನ್ನು ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಮುಖ್ಯವಾದಂತಹ ಘಟನೆಗಳ ಬಗ್ಗೆ ಹಾಗೂ ನೀವು ಯಾವ ಯಾವ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 2025ರ ಮಾರ್ಚ್ 29ರಂದು ಮೇಷರಾಶಿಯಲ್ಲಿ ಶನಿಯ ಸಾಡೆ ಸಾತಿ ಪ್ರಾರಂಭವಾಗುತ್ತದೆ. ಅಂದು ಶನಿಯು ಮೀನರಾಶಿಯನ್ನ ಪ್ರವೇಶಿಸ್ತಾನೆ. ಶನಿಯು ಮೀನರಾಶಿಗೆ ಪ್ರವೇಶಿಸಿದ ಕೂಡಲೇ ಶನಿಯ ಸಾಡೆ ಸಾತಿಯ ಮೊದಲ ಹಂತವು ಮೇಷರಾಶಿಯಲ್ಲಿ ಪ್ರಾರಂಭವಾಗುತ್ತದೆ. ಶನಿಯ ಸಾಡೆ ಸಾತಿಯ ಎರಡನೇ ಹಂತವು ಮೀನರಾಶಿಯಲ್ಲಿ ಪ್ರಾರಂಭವಾಗುತ್ತದೆ. ಮೂರನೇ ಹಂತವು ಕುಂಭರಾಶಿಯಲ್ಲಿ ಪ್ರಾರಂಭವಾಗುತ್ತದೆ. 2025ರ ಮಾರ್ಚ್ 29ರಿಂದ ಮೇಷರಾಶಿಯವರು ಶನಿಯ ಸಾಡೆ ಸಾತಿಯ ಮೊದಲ ಹಂತವನ್ನ ಪ್ರವೇಶಿಸ್ತಾನೆ. ಈ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾರೆ. ಹಣದ ನಷ್ಟವಾಗಬಹುದು. ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ. ಸಾಲದ ಪರಿಸ್ಥಿತಿ ಉಂಟಾಗಬಹುದು. ಮುಖ್ಯವಾಗಿ ಆರ್ಥಿಕ ಮತ್ತು ದೈಹಿಕ ನಷ್ಟ ಉಂಟಾಗುತ್ತದೆ. ಮನೆಯಲ್ಲಿ ಕೆಲವು ಒತ್ತಡದ ಸನ್ನಿವೇಶಗಳನ್ನು ಸಹ ಎದುರಿಸಬಹುದು. ಇದು ಮೇಷರಾಶಿಯವರ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಎಲ್ಲಾ ಮೇಷರಾಶಿಯವರಿಗೆ ಶನಿಯ ಕಾಟ ಕೊಡಲ್ಲ. ನೋಡಿ, ನಿಮ್ಮ ಜಾತಕದಲ್ಲಿ ಶನಿ ಏನಾದ್ರೂ ಶುಭ ಸ್ಥಾನದಲ್ಲಿದ್ರೆ ನಿಮಗೆ ಯಾವ ಸಾಡೆ ಸಾತಿ ಬಂದ್ರೂ ಕೂಡ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ನೀವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಶನಿ ಸಂಚಾರದಿಂದಾಗಿ ಸಾಡೆ ಸಾತಿಯಿಂದಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೊಡೋದಿಲ್ಲ. ಯಾವ ಜ್ಯೋತಿಷ್ಯ ಆದ್ರೂ ಆಗಿರಬಹುದು, ಯಾವ ಶಾಸ್ತ್ರ ಆಗಿರಬಹುದು, ನೀವು ಕೆಟ್ಟದ್ದು ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಕೇಡಾಗೋದಿಲ್ಲ. ಹಾಗಾದ್ರೆ ಮೇಷರಾಶಿರವರು ಭಯ ಆಗ್ತಾ ಇದೆ ಏನ್ ಮಾಡ್ಲಿ ಅಂತ ಅಂದ್ರೆ ನಿಮ್ಮ ಜಾತಕವನ್ನ ಒಂದು ಸಲಿ ಪರಿಶೀಲನೆ ಮಾಡ್ಕೊಳ್ಳಿ. ಶನಿ ಯಾವ ಸ್ಥಾನದಲ್ಲಿದ್ದಾನೆ, ಲಾಭ ಸ್ಥಾನದಲ್ಲಿದ್ದಾನೆ, ಯಾವ್ದಾದ್ರೂ ಒಂದು ಕೆಟ್ಟ ಸ್ಥಾನದಲ್ಲಿದ್ದಾಗ ಮಾತ್ರ ನಿಮಗೆ ಸಮಸ್ಯೆಗಳು ಬರುವ ಚಾನ್ಸಸ್ ಇರುತ್ತದೆ. ಶನಿಯಿಂದ ಏನೇ ಸಮಸ್ಯೆಗಳು ಆಗಬಾರ್ದು ಅಂದಾಗ ಈ ಮೂರು ಕೆಲಸಗಳನ್ನ ನೀವು ಖಂಡಿತವಾಗ್ಲೂ ಕೂಡ ಮಾಡಬೇಕಾಗುತ್ತದೆ. ಮೊದಲನೆಯದ್ದು ಬಂದು ಯಾರಾದ್ರೂ ಹಿರಿಯರ, ವೃದ್ಧರ ಅಥವಾ ತುಂಬಾ ವಯಸ್ಸಾಗಿರುವಂತಹ ವ್ಯಕ್ತಿಗಳು ಅವರಿಗೆ ಸಹಾಯವನ್ನ ಮಾಡೋದ್ರಿಂದ ಶನಿ ಖಂಡಿತವಾಗ್ಲೂ ಕೂಡ ನಿಮಗೆ ಸಮಸ್ಯೆಗಳನ್ನ ಕೊಡುವುದಿಲ್ಲ. ಎರಡನೆಯದ್ದು ಬಂದು ನೀವು ತುಂಬಾ ಡೌನ್ ಟು ಅರ್ತ್ ಆಗಿ ನಿಮ್ಮ ಮನೆಯಲ್ಲಿ ಶುಭ್ರವಾಗಿ ಕ್ಲೀನ್ ಮಾಡಿಕೊಂಡು ಯಾವುದೇ ಕೆಲಸದವರು ಇಲ್ಲದೆ ನಿಮ್ಮ ಮನೆಯನ್ನ ನೀವೇ ಕ್ಲೀನ್ ಆಗಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಶನಿ ಇದರಿಂದ ಸಂತೋಷ ಪಡ್ತಾನೆ. ಹಾಗೆ ಮೂರನೆಯದ್ದು, ಕನಿಷ್ಠ ಪಕ್ಷ ಹನುಮಂತನ ದೇವಸ್ಥಾನ ಅಥವಾ ಶನೀಶ್ವರ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಎಳ್ಳು ಕಪ್ಪು ವಸ್ತ್ರ ದಾನವನ್ನ ಮಾಡುವಂಥದ್ದು ಖಂಡಿತವಾಗ್ಲೂ ಕೂಡ ನಿಮಗೆ ಯಾವುದೇ ಸಮಸ್ಯೆಗಳನ್ನ ಕೊಡೋದಿಲ್ಲ. 30 ವರ್ಷಗಳ ನಂತರ ಮೇಷರಾಶಿಯವರಿಗೆ ಈ ವರ್ಷ ಶನಿಯ ಸಾಡೆ ಸಾತಿ ಪ್ರಾರಂಭವಾಗಲಿದೆ. 2025ರಲ್ಲಿ ಮೇಷರಾಶಿಯವರಿಗೆ ನಡೆಯುವಂತಹ ಮೊದಲನೆಯ ವಿಷಯ, ಏಪ್ರಿಲ್ ತಿಂಗಳ ಒಳಗೆ ನಿಮ್ಮ ಜಾಬ್ನಲ್ಲಿ ಚೇಂಜ್ ಅನ್ನ ಮಾಡೇ ಮಾಡ್ತೀರಾ. ನಾನು ಈ ಆಫೀಸ್ನಲ್ಲಿ ಇವಾಗ ಇರುವಂತಹ ಜಾಬ್ನಲ್ಲಿ ಅನ್ಕಂಫರ್ಟಬಲ್ ಫೀಲ್ ಇರುತ್ತದೆ, ಕಂಫರ್ಟಬಲ್ ಇಲ್ಲ ಎಂಬಂತಹ ಕಾರಣದಿಂದಾಗಿ ನಿಮ್ಮ ಕರಿಯರ್ನಲ್ಲಿ ಪರಿವರ್ತನೆಯನ್ನ ಮಾಡೇ ಮಾಡ್ತೀರಾ. ಏಪ್ರಿಲ್ 29ರ ಒಳಗೆ ನಿಮಗೆ ಹೊಸ ಹೊಸ ಜಾಬ್ ಸಿಗುವ ಅವಕಾಶಗಳು ತೋರಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಜಾಬ್ ಅನ್ನ ಚೇಂಜ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ. 2025ರಲ್ಲಿ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ. ಎರಡನೆಯ ವಿಷಯ, ಮೇಷರಾಶಿಯವರಿಗೆ ಮೇ 18ಕ್ಕೆ ರಾಹು ಗ್ರಹ ನಿಮ್ಮ ವ್ಯಾಯಭಾವದಿಂದ ಲಾಭ ಸ್ಥಾನಕ್ಕೆ ಸಂಚಾರ ಮಾಡಿದಾಗ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್ ಇಂದ ಸಡನ್ ಆಗಿ ಪ್ರಾಫಿಟ್ಗಳು ಆಗುತ್ತವೆ. ಮೇ ತಿಂಗಳ ನಂತರ ನಿಮ್ಮ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಈ ವರ್ಷದಲ್ಲಿ ಒಳ್ಳೆಯ ರೇಟ್ಗೆ ಸೇಲ್ ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಆ ಮೂಲಕವಾಗಿ ಉತ್ತಮ ಧನಲಾಭವನ್ನ ಮಾಡ್ತೀರಾ. ನೀವು ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ನಿಮ್ಮ ಸಾಲವನ್ನ ವಾಪಸ್ ಆಗುವಂತಹ ವರ್ಷವಿದಾಗಿದೆ. ನಿಮ್ಮ ಈ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತಹ ರೇಟ್ ಹಾಗೂ ಲಾಭ ಸಿಗುತ್ತದೆ ಮೇ ತಿಂಗಳ ನಂತರ. ಮೂರನೆಯದಾಗಿ 2025ರಲ್ಲಿ ನಿಮ್ಮ ಕನಸುಗಳು ನನಸಾಗುವಂತಹ ವರ್ಷವಾಗಿದೆ. ಯಾಕಂದ್ರೆ 2025ನ್ನ ಆಡ್ ಮಾಡಿದಾಗ ಅದರ ಟೋಟಲ್ ಸಂಖ್ಯೆ 9. 9ರ ಅಧಿಪತಿ ಮಂಗಳ ಗ್ರಹ. ನಿಮ್ಮ ರಾಶಿಯಾಧಿಪತಿನೂ ಮಂಗಳ ಗ್ರಹನೇ ಆಗಿರೋದ್ರಿಂದ ಮಂಗಳ ಗ್ರಹ ಈ ವರ್ಷ ನಿಮಗೆ ಬಹಳ ಲಾಭವನ್ನ ತಂದುಕೊಡಲಿದ್ದಾರೆ.
ನೀವು ಕಾರು ತೆಗೆದು ಮನೆ, ಸೈಟ್, ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗೆ ನಿಮ್ಮ ಕನಸುಗಳು 2025ರಲ್ಲಿ ನನಸಾಗುವಂತಹ ವರ್ಷವಾಗಿರುತ್ತದೆ. ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ಮಷಿನರಿಯನ್ನ ಪರ್ಚೇಸ್ ಮಾಡುವಂತಹ ಯೋಗ ಕೂಡ ತೋರಿಸ್ತಿದೆ. ಈ ಪ್ರಪಂಚದಲ್ಲಿ ಕೋಟಿ ಕೋಟಿ ಮೇಷರಾಶಿಯವರು ಇದ್ದೀರಾ. ನಿಮ್ಮ ಕರ್ಮಾನುಸಾರ ನಿಮ್ಮ ತಕ್ಕಂತಹ ಲಕ್ಷಗಟ್ಟಲೆ ಸಿಗಬಹುದು, ಸಾವಿರಗಟ್ಟಲೆ ಸಿಗಬಹುದು ಅಥವಾ ಕೋಟಿಗಟ್ಟಲೆ ಧನಲಾಭವಾಗುತ್ತದೆ. 4ನೇದಾಗಿ ಶನಿಗ್ರಹ ಮಾರ್ಚ್ 29, 2025ಕ್ಕೆ ನಿಮ್ಮ ವ್ಯಾಯಭಾವದಲ್ಲಿ ಸಂಚಾರ ಮಾಡಿದಾಗ ನಿಮಗೆ ಶನಿಯ ಸಾಡಸಾತಿಯ ಮೊದಲನೆಯ ಹಂತದ ಪ್ರಾರಂಭವಾಗುತ್ತದೆ. ಮಾರ್ಚ್ 30ರ ನಂತರ ನಿಮ್ಮ ಧಾರ್ಮಿಕ ಯಾತ್ರೆಗಳು ಅಥವಾ ಬಿಸ್ನೆಸ್ ರಿಲೇಟೆಡ್ ಟ್ರಾವೆಲ್ ಅನ್ನ ನೀವು ಮಾಡ್ತೀರಾ. ಅನಾವಶ್ಯಕ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತದೆ. ನಿಮ್ಮ ಆರೋಗ್ಯ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯಕ್ಕೋಸ್ಕರ ಆಸ್ಪತ್ರೆಗಳಿಗೆ ಖರ್ಚು ಮಾಡ್ತೀರಾ. ಮಾರ್ಚ್ ತಿಂಗಳ ನಂತರ ಮೇಷರಾಶಿಯವರಿಗೆ ಹಲ್ಲಿನ ಸಮಸ್ಯೆಗಳು, ಗಂಟಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು, ಕಾಫ್, ಕೋಲ್ಡ್, ಶೀತ ಸಂಬಂಧಿಸಿದಂತಹ ಹೆಲ್ತ್ ಇಶ್ಯೂಸ್ ಅನ್ನ ಫೇಸ್ ಮಾಡಬೇಕಾಗತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಹಾಗೂ ನಿಮ್ಮ ಕುಟುಂಬದವರ ಜೊತೆಗೆ ಮಾತನಾಡುವಾಗ ಬಹಳ ಸಮಾಧಾನವಾಗಿ ಎಚ್ಚರಿಕೆಯಿಂದ ಮಾತನಾಡಿ. ಇಲ್ಲದಿದ್ರೆ ನಿಮ್ಮ ಮಾತಿನಿಂದ ನಿಮ್ಮ ಕುಟುಂಬದವರ ಜೊತೆಗೆ ವೈಮನಸ್ಸು ಉಂಟಾಗುವಂತಹ ಸಾಧ್ಯತೆಗಳು ತೋರಿಸ್ತಿದೆ. 5ನೇದಾಗಿ ಗುರುಗ್ರಹ ನಿಮ್ಮ ದ್ವಿತೀಯ ಭಾವದಿಂದ 3ನೇ ಭಾವಕ್ಕೆ ಸಂಚಾರ ಮಾಡಿದಾಗ ಮೇ 15ರ ನಂತರ ಮೇಷರಾಶಿರವರ ತಂದೆ ರೋಗ, ಋಣ, ಶತ್ರು, ಕೋರ್ಟ್ಗಳಲ್ಲಿ ಕೇಸ್ ನಡೆಯುತ್ತಿದ್ರೆ ಇವುಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಪಡೆಯಲಿದ್ದೀರಿ. ಮೇ ತಿಂಗಳ ನಂತರವಾಗಿ ನಿಮ್ಮ ತಂದೆಯ ಹಣ ಸಮಸ್ಯೆಗಳು ಕಡಿಮೆಯಾಗಲಿದೆ. ನಿಮ್ಮ ಹಾಗೂ ನಿಮ್ಮ ತಂದೆಯ ಮಧ್ಯೆ ಇರುವಂತಹ ಸುಮಧುರ ಪ್ರೀತಿಯ ಬಾಂಧವ್ಯ ಇನ್ನಷ್ಟು ಹೆಚ್ಚಾಗಲಿದೆ. ಮೇ ತಿಂಗಳ ನಂತರ ಮೇಷರಾಶಿಯವರ ತಂದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಿಂದ ಹೊರಬರ್ತಾರೆ. ಬಿಸ್ನೆಸ್ ಅಲ್ಲಿ ಹಣ ಸ್ಟಕ್ ಆಗಿದ್ರೆ, ಲೋನ್ಗಳು ಹೆಚ್ಚಾಗಿದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುವಂತಹ ವರ್ಷವಾಗಿರುತ್ತದೆ. 6ನೇದಾಗಿ ನಿಮ್ಮ ದಶಮಾಧಿಪತಿ ಶನಿಗ್ರಹ 12ನೇ ಭಾವದಲ್ಲಿ ಸಂಚಾರ ಮಾಡಲಿದ್ದಾರೆ. ನಿಮ್ಮ ಪಂಚಮಾಧಿಪತಿ ನವಮ ಭಾವದಿಂದ ಸ್ಥಿತವಾಗಿದೆ. ಮೇಷರಾಶಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಗವರ್ನಮೆಂಟ್ ಎಕ್ಸಾಮ್ಸ್ ನಲ್ಲಿ ಸಕ್ಸಸ್ ಸಿಗುವಂತಹ ವರ್ಷವಿದು. ಇನ್ನು ಜೂನ್, ಜುಲೈ ತಿಂಗಳ ಒಳಗೆ ಮೇಷರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಸ್ಕಿಲ್ಸ್ ಗಳನ್ನ, ನಾಲೆಡ್ಜ್ ಗಳನ್ನ, ಕೌಶಲ್ಯಗಳನ್ನ ಇಂಪ್ರೂವ್ ಮಾಡಿಕೊಳ್ತಾ ಹೋಗ್ತೀರಾ. ನಿಮ್ಮನ್ನ ನೀವು ತುಂಬಾ ಬ್ಯುಸಿಯಾಗಿ ಇಟ್ಕೊಳ್ತೀರಾ. ಹೊಸ ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀರಾ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೊಸ ಹೊಸ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡ್ತೀರಾ. ಫಾರಿನ್ ರಿಲೇಟೆಡ್ ಜಾಬ್ ಮಾಡ್ತೀರಾ ಇರುವವರಿಗೆ ಗುಡ್ ಟೈಮ್ ಇದಾಗಿರುತ್ತದೆ. MNC ಕಂಪನಿಯಲ್ಲಿ 2025ರಲ್ಲಿ ಮೇಷರಾಶಿಯವರಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರುವವರಿಗೆ ಮೇ ತಿಂಗಳ ನಂತರವಾಗಿ ಅತ್ಯಧಿಕ ಧನಲಾಭವಾಗಲಿದೆ. ಮೇಷರಾಶಿರವರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ಹೆಚ್ಚು ಧನಲಾಭವನ್ನು ಗಳಿಸಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ತಪ್ಪದೆ ಹನುಮಾನ್ ಚಾಲಿಸವನ್ನ ಪಠಿಸಿ ಹಾಗೂ ಹನುಮಾನ್ ದೇವರ ಆರಾಧನೆ ಹಾಗೂ ದರ್ಶನವನ್ನ ಮಾಡಿ ಪಕ್ಷಿಗಳಿಗೆ ಆಹಾರ, ನೀರು, ಧಾನ್ಯಗಳನ್ನ ಕೊಡಿ. ನಿಮ್ಮ ತಂದೆ ತಾಯಿಗೆ ಗೌರವಿಸಿ. ಯಾಕಂದ್ರೆ ಶನಿಯ ಸಾಡೆಸಾತಿ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಮಾತಿನ ಮೇಲೆ ಗಮನವಿಟ್ಟು ಮಾತನಾಡಿ. ಓವರ್ ಥಿಂಕಿಂಗ್ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಎಲ್ಲವೂ ಶುಭವಾಗುತ್ತದೆ. ಸ್ನೇಹಿತರೆ, ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.